ಒಂದು ಎ ಎಸ್ ಟಿದು ವ್ಯಾಲ್ಯೂ ತೆಗಿಬೇಕಾಗಿರುತ್ತೆ. ಇದು ತುಂಬ ಟೈಮ್ ಬರುತ್ತೆ ನಾವು ಎಕ್ಸಾಮ್ ಪಾರ್ಟ್ ಮಾಡುವಾಗ. ಓಕೆ, ಎ ಎಸ್ ಟಿನ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಅಂತ ಈ ಥರ ಒಂದು ಇಕ್ವೇಷನ್ ಫಾರ್ಮ್ ಆಗುತ್ತೆ. ಇದನ್ನು ಕ್ಯಾಲ್ಸಿಯಲ್ಲಿ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ನಾವು ಆನ್ ಮಾಡಿ ಮೊದಲು ರಿಸೆಟ್ ಮಾಡ್ಕೋಬೇಕು. ಓಕೆ, ರಿಸೆಟ್ ಮಾಡಿದ್ಮೇಲೆ ಫಸ್ಟ್ ಇಕ್ವೇಷನ್ ಏನಿದೆ ನಮಗೆ 1 ಎ ಎಸ್ ಟಿ ಅಂತ ಇದೆ. ಓಕೆ, ಬ್ರ್ಯಾಕೆಟ್ 1 ಇಂಟು ಎಕ್ಸ್. ಓಕೆ, ಅಲ್ಫಾ ಎಕ್ಸ್ ಮತ್ತು ಕ್ಲೋಸ್ ಮಾಡಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ ಮತ್ತು ಮೈನಸ್ ಬ್ರ್ಯಾಕೆಟ್ 9600 ಎ ಎಸ್ ಟಿ ಅಂದರೆ ಇಲ್ಲಿ ಎಕ್ಸ್. ಓಕೆ, ಮತ್ತು ಪ್ಲಸ್ 14.998 ಇಂಟು 10⁶ ಅಂತ ಇದೆ. ಓಕೆ, ಇದು ಮತ್ತು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಆಲ್ಫಾ ಈಸ್ ಈಕ್ವಲ್ ಟು 0. ಓಕೆ, ಮತ್ತು ಇದು ಶಿಫ್ಟ್ ಸಾಲ್ವ್ 2 ಸಾಲನ್ನ ನಾವು ಪ್ರೆಸ್ ಮಾಡಬೇಕು. ಓಕೆ, ಆವಾಗ ನಮಗೆ ಅದರದ್ದು ವ್ಯಾಲ್ಯೂ ಬಂದುಬಿಡುತ್ತೆ. ಸ್ವಲ್ಪ ಲೋಡ್ ತೊಗೊಳುತ್ತೆ. ಓಕೆ, 1960 ಅಂತ ವ್ಯಾಲ್ಯೂ ಬಂತು. ಓಕೆ, ಇದೇ ಥರನ